ಪೀಪಲ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ನಾನು ವಿವೇಕಾನಂದ HK. ಭಾರತದ ವಿದೇಶಾಂಗ ನೀತಿಯ ಬಗ್ಗೆ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ. ಭಾರತದ ವಿದೇಶಾಂಗ ನೀತಿ ವ್ಯಾವಹಾರಿಕವೇ, ಮೌಲ್ಯಯುತವೇ, ಅವಕಾಶವಾದಿತನವೇ, ಆರ್ಥಿಕ ಮತ್ತು ಅಧಿಕಾರ ಕೇಂದ್ರೀಕೃತವೇ, ವ್ಯಕ್ತಿ ಕೇಂದ್ರೀಕೃತವೇ, ಅಂದ್ರೆ ಅಧಿಕಾರದಲ್ಲಿರೋರೆ ಅನ್ನುವ ಪ್ರಶ್ನೆಗಳು ಎಲ್ಲ ಕಡೆ ಚರ್ಚೆ ಆಗಿದೆ. ಮೂಲತಃ ಭಾರತ 1950 ಜನವರಿ 26 ಸ್ವಾತಂತ್ರ್ಯವನ್ನ ಪಡೆದ ನಂತರ, ಸಂವಿಧಾನವನ್ನ ನಾವು ಅಡಾಪ್ಟ್ ಮಾಡ್ಕೊಂಡ ನಂತರ ನಮ್ಮ ದೇಶವನ್ನ ಆಳ್ತಾ ಇದ್ದಿದ್ದು ಅತ್ಯಂತ ಸ್ಟೇಟ್ಸ್ಮನ್ ಅಂತ ಕರೆಯಲ್ಪಡುವ ಪಂಡಿತ್ ಜವಾಹರ್ಲಾಲ್ ನೆಹರು. ಅವ್ರಿಗೆ ಕೇವಲ ಈ ರಾಷ್ಟ್ರದ ಬಗ್ಗೆ ಅಲ್ಲ, ಇಡೀ ವಿಶ್ವದ ಜಾಗತಿಕ ವಿಷಯಗಳ ಬಗ್ಗೆ ಒಂದು ದೂರದೃಷ್ಟಿಯ ಒಳ್ಳೆಯ ದೃಷ್ಟಿಕೋನ ಮತ್ತು ಜ್ಞಾನ ಇತ್ತು. ಆ ಕಾರಣಕ್ಕೆ ಅವರು ಆ ಸಂದರ್ಭದಲ್ಲಿ ಭಾರತದ ಪರಿಸ್ಥಿತಿಯನ್ನ ನೋಡಿ, ಯಾಕೆಂದ್ರೆ ಅದೇ ಸಂದರ್ಭದಲ್ಲಿ 2 ವಿಶ್ವ ಯುದ್ಧಗಳು ನಡೆದು ನಿಂತಿತ್ತು. ರಾಷ್ಟ್ರ ಕೂಡ ಇನ್ನೂ ಬಡತನದಿಂದ ಮೇಲೆ ಬರಬೇಕಾಗಿತ್ತು. ವಿಶ್ವಸಂಸ್ಥೆ ಆಗ್ತಾನೆ ಪ್ರಾರಂಭ ಆಗಿತ್ತು. ಇಂತಹ ಸಂದರ್ಭದಲ್ಲಿ ಅಮೆರಿಕ ಒಂದು ಕಡೆ ನೇತೃತ್ವದ ನ್ಯಾಟೋ, ಇನ್ನು ರಷ್ಯಾದ ನೇತೃತ್ವದ ವಾರ್ಸಾ ಒಪ್ಪಂದದಲ್ಲಿ ಏನೇನಿದ್ವು ಅವು ಎರಡೂ ಕೂಡ ಶೀತಲ ಸಮರದಲ್ಲಿ ತೊಡಗಿರ್ತವೆ. ಅಂತಹ ಸಂದರ್ಭದಲ್ಲಿ ನೆಹರು ಈ ದೇಶದ ಪ್ರಧಾನಮಂತ್ರಿ ಆದಾಗ ತುಂಬಾ ಯೋಚನೆ ಮಾಡಿ ಒಂದು ಅದ್ಭುತವಾದ ಒಂದು ವಿದೇಶಾಂಗ ನೀತಿಯನ್ನ ಮಾಡ್ತಾರೆ. ಅದೇ ಅಲಿಪ್ತ ನೀತಿ ಅಂದ್ರೆ ತಟಸ್ಥ ನೀತಿ. ಅಂದ್ರೆ ಯಾವುದೇ ಪಕ್ಷದ ಕಡೆ, ಅದರ ಯಾವುದೇ ಗುಂಪಿನ ಕಡೆ ನಾವು ಹೋಗೋದಿಲ್ಲ. ನಮ್ಮದು ಏನು ತಟಸ್ಥ ನೀತಿ ಅಂದ್ರೆ ಸಂಪೂರ್ಣ ತಟಸ್ಥ, ಯಾರಿಗೂ ಸಂಬಂಧ ಇಲ್ಲ ಅದಲ್ಲ. ತಟಸ್ಥ ನೀತಿ ಅಂದ್ರೆ ಏನು, ಶಾಂತಿಯ ಪರವಾಗಿ, ಸಹಬಾಳ್ವೆಯ ಪರವಾಗಿ, ಅಭಿವೃದ್ಧಿಯ ಪರವಾಗಿ ಇರ್ತೀವಿ ನಾವು. ತಟಸ್ಥ ನಿಲುವು ಅಂದ್ರೆ ಯುದ್ಧಕ್ಕೆ ಹೋಗೋದಿಲ್ಲ ನಾವು ಯಾರ ಪರವಾಗಿನೂ, ಆದರೆ ಶಾಂತಿಯ ಪರವಾಗಿ ನಾವು ಇರ್ತೀವಿ ಅನ್ನುವಂತಹ ಅತ್ಯುತ್ತಮವಾದ ಅಲಿಪ್ತ ನೀತಿಯನ್ನ ನೆಹರು ಅವರು ಈ ದೇಶಕ್ಕೆ ಇದು ಮಾಡಿದ್ರು. ಅದರ ನಡುವೆ ಕೂಡ ನಮ್ಮದು ಚೀನಾ ಜೊತೆ ಮತ್ತು ಪಾಕಿಸ್ತಾನದ ಜೊತೆ, ನೆರೆಯ ರಾಷ್ಟ್ರಗಳ ಜೊತೆ ಒಂದು 3-4 ಯುದ್ಧಗಳಾಗಿರೋದು ನೋಡಿದ್ದೀವಿ. ಆದರೆ ಒಟ್ಟಾರೆಯಾಗಿ ಯಾವತ್ತೂ ನಾವು ಒಂದು ನೇರವಾಗಿ ಯಾವುದೇ ಬೇರೆ ಯುದ್ಧಗಳಲ್ಲಿ ಭಾರತ ಚೈನಾ ಅಥವಾ ಅಮೆರಿಕ ಅಥವಾ ಆ ತರದ ಯಾವುದು ಕಡೆನೂ ಹೋಗ್ಲಿಲ್ಲ. ಯಾವಾಗಲೂ ನಮ್ದು ಈವನ್ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ಗಲಾಟೆಯಲ್ಲೂ ಕೂಡ ನಮ್ಮದು ಶಾಂತಿಯ ಪರವಾಗಿ, ದ್ವಿರಾಷ್ಟ್ರದ ಪರವಾಗೇ ಇತ್ತು. ಆಗ ಇಂದಿರಾ ಗಾಂಧಿ ಮತ್ತು ಯಾಸರ್ ಅರಾಫತ್ ನಡುವಿನ ಒಂದು ಒಪ್ಪಂದಗಳು ಕೂಡ ಇದ್ದಿದ್ದು. ಇಸ್ರೇಲಿ ಮತ್ತು ಭಾರತದ ಸಂಬಂಧ ಎಲ್ಲ ಕಡೆಯೂ ಕೂಡ ತಟಸ್ಥ ನೀತಿಯನ್ನಿತ್ತು. ಅದನ್ನ ಈ ದೇಶವನ್ನ ಆಳಿದ ಎಲ್ಲರೂ, ಇವನ್ ವಿರೋಧ ಪಕ್ಷಗಳನ್ನ ಆಳಿದ ಮೊರಾರ್ಜಿ ದೇಸಾಯಿ ಇರ್ಬೋದು, ವಾಜಪೇಯಿ ಅವರು ಇರ್ಬೋದು, ಸೊ ಅವರ ಕಾಲದಕ್ಕೂ ಕೂಡ ಇದು ಮೌಲ್ಯಯುತವಾಗಿ ತಟಸ್ಥ ನೀತಿಯನ್ನೇ ಅನುಸರಿಸ್ತಾ ಬರ್ತಾ ಇತ್ತು. ರಾಜೀವ್ ಗಾಂಧಿ ಇರ್ಬೋದು, VP ಸಿಂಗ್ ಇರ್ಬೋದು, ದೇವೇಗೌಡರು, IK ಗುಜ್ರಾಲ್, ನರಸಿಂಹರಾವು, ಇವನ್ ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್, ಇವರೆಲ್ಲರೂ ಅಲಿಪ್ತ ನೀತಿಯನ್ನೇ ಮಾಡ್ತಾ ಇದ್ರು. ಆದ್ರೆ ಭಾರತ ಒಂದು ರೀತಿಯಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಿಯಾದ್ಮೇಲೆ ಭಾರತದ ವಿದೇಶಾಂಗ ನೀತಿ ಅಲಿಪ್ತ ನೀತಿಯನ್ನ ಸ್ವಲ್ಪ ಮಟ್ಟಿಗೆ ಓವರ್ಟೇಕ್ ಮಾಡ್ತಾ ವ್ಯಾವಹಾರಿಕ ನೀತಿಯನ್ನ ಅಡಾಪ್ಟ್ ಮಾಡ್ಕೋತು ಅಂತ ನನಗನ್ನಿಸ್ತೆ. ಖಂಡಿತವಾಗ್ಲೂ. ಯಾಕೆಂದ್ರೆ ಭಾರತಕ್ಕೆ ತನ್ನದೇ ಆದ ಮೌಲ್ಯಯುತ ಇದೆ. ನೀವು ಅಲಿಪ್ತ ನೀತಿ ಶಾಂತಿಯ ಪರವಾಗಿ ಇದ್ದಾಗ ಯಾವುದೋ ಒಂದು ಶಕ್ತಿ ರಾಷ್ಟ್ರಗಳ ಜೊತೆ ಅಥವಾ ನನಗೆ ಅನುಕೂಲ ಆಗುತ್ತೆ ಅಂತೇಳಿ ಆ ಕಡೆ ಹೆಚ್ಚು ಫೇವರ್ ಮಾಡೋದು. ಯಾಕೆಂದ್ರೆ ಈಗ ಇಡೀ ಅಂತಾರಾಷ್ಟ್ರೀಯ ವಿಷಯಗಳನ್ನ ಅಧ್ಯಯನ ಮಾಡ್ಲಿಕ್ಕೆ ದೊಡ್ಡ ಅಧ್ಯಯನ ಪೀಠಗಳು ಇದ್ದಾವೆ, ಮತ್ತೆ ಗುಪ್ತಚರ ವಿಭಾಗಗಳು ಇದ್ದಾವೆ. ನಾವು ಮುಖವಾಡ ಹಾಕೊಂಡು ಎಲ್ಲರಿಗೂ ನೀವು ಬೇಕು ಅಂತ ಹೇಳಿದ್ರೆ ಅದು ಈ ಕಾಲದಲ್ಲಿ ನಡೆಯೋದಿಲ್ಲ. ಯಾಕೆಂದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ. ನಾವು ಹೆಚ್ಚು ಕಡಿಮೆ ಅಲಿಪ್ತ ನೀತಿಯಿಂದ ವ್ಯಾವಹಾರಿಕವಾಗಿ, ಯಾಕೆಂದ್ರೆ ಭಾರತದ ದೇಶದ ಪ್ರಧಾನಿಯೊಬ್ಬರು ಇನ್ನೊಂದು ಅಮೆರಿಕ ದೇಶದ ಚುನಾವಣೆಗೆ ಹೋಗಿ ಅಲ್ಲಿ ಅಬ್ ಕಿ ಬಾರ್ ಟ್ರಂಪ್ ಕಿ ಸರ್ಕಾರ್ ಅಂತ ಹೇಳಿ ಟ್ರಂಪ್ ಪರವಾಗಿ ಭಾಷಣ ಮಾಡಿ ಬರ್ತಾರಲ್ಲ, ಅದಂತೂ ಭಾರತಕ್ಕೆ ನಿಜವಾಗ್ಲೂ ಅತ್ಯಂತ ಕೆಟ್ಟ ನಿರ್ಧಾರ ಭಾರತದ ವಿದೇಶಾಂಗ ನೀತಿಯಲ್ಲಿ ಅಥವಾ ನರೇಂದ್ರ ಮೋದಿಯವರ ಸ್ವಭಾವದಲ್ಲಿ. ಯಾಕೆಂದ್ರೆ ಬೇರೆ ದೇಶ, ಅಮೆರಿಕಾದಲ್ಲಿ ಯಾರು ಅಧ್ಯಕ್ಷರು ಬರ್ತಾರೆ ಅನ್ನೋದು ನಮಗೂ ಮುಖ್ಯ ಆಗೋದಿಲ್ಲ. ನಮಗ್ ಬೇಕಾಗಿರೋದು ಆ ದೇಶದ ನೋಡೋ ಸಂಬಂಧ. ಇನ್ನೊಂದು ಅಧ್ಯಕ್ಷ ಅದು, ಯಾಕೆಂದ್ರೆ ಅವರು ಡೊನಾಲ್ಡ್ ಟ್ರಂಪ್ ಆಗ ಚುನಾವಣೆಯಲ್ಲಿ ನಿಂತಿದ್ದಾಗ ಸೋತೋದ್ರು. ಆದ್ರೆ ಅವರು ಚುನಾವಣೆಗೆ ನಿಂತಿದ್ದಾಗ ಅವರು ಒಂದು ಪಕ್ಷದ ಅಭ್ಯರ್ಥಿ ಆಗಿರ್ತಾರೆ. ನಾವು ಹೇಗೆ ಅದಕ್ಕೆ ಹೋಗ್ತೀವಿ, ಹಾಗೆ ಇಸ್ರೇಲ್ ಜೊತೆ ನಮ್ಮ ಬಾಂಧವ್ಯ ತುಂಬಾ ಚೆನ್ನಾಗಿದ್ರು ಕೂಡ ಅಧ್ಯಕ್ಷರುಗಳು ಹೋಗಿ ಅಲ್ಲಿ ತೀರಾ ಆ ತರದ ಸಾರ್ವಜನಿಕವಾಗಿ ತೋರಿಸ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ವಿದೇಶಾಂಗ ಮಂತ್ರಿಗಳು ಮತ್ತು ವಿದೇಶಾಂಗ ವ್ಯವಹಾರ ಇಲಾಖೆ ಮಾಡ್ತಾ ಇತ್ತು. ಆದ್ರೆ ನರೇಂದ್ರ ಮೋದಿ ಅವರು ಕೂಡ ಒಂದಷ್ಟು ಆಕ್ರಮಣಕಾರಿಯಾಗಿ ಒಂದು ಕಡೆ ಹೋದ್ರು. ಹಾಗೆ
ಮತ್ತೆ ಅದು ರಿವರ್ಸ್ ಹೊಡಿತು ನೋಡಿ. ವ್ಯಾವಹಾರಿಕತೆ ಹೇಗೆ ಅಂದ್ರೆ, ಅಮೆರಿಕದ ಅಧ್ಯಕ್ಷ ಹಾಗೆ ಸೋತು ಮತ್ತೆ ಟ್ರಂಪ್ ಗೆದ್ದ ಮೇಲೆ ಅವ್ರಿಗೂ ಅಷ್ಟೊಂದು ಅಂಡರ್ಸ್ಟ್ಯಾಂಡಿಂಗ್ ವೈಯಕ್ತಿಕ ನೆಲೆ ಇಲ್ಲದೆ ಇರೋದ್ರಿಂದ ರಷ್ಯಾ ಮತ್ತು ಚೀನಾದ ಒಂದು ಕಾನ್ಫರೆನ್ಸ್ ಅಲ್ಲಿ ಮೀಟ್ ಮಾಡಿ ರಷ್ಯಾ ಪರವಾಗಿ ನಾವು ಹೆಚ್ಚು ಕಡಿಮೆ ಹೋದ್ವಿ. ಅಂದ್ರೆ ಅಲ್ಲಿ ಕೂಡ ವ್ಯಾವಹಾರಿಕತೆ, ಮೊದಲಿಂದ ರಷ್ಯಾ ಜೊತೆ ಸಂಬಂಧ ಚೆನ್ನಾಗಿತ್ತು, ಆದ್ರೆ ತಟಸ್ಥ ನೀತಿಯನ್ನ ಅನುಸರಿಸಿ ನಾವು ಬೇರೆ ಬೇರೆ ದೇಶಗಳ ಜೊತೆ ಸಂಬಂಧ, ವಾಣಿಜ್ಯ ಸಂಬಂಧಗಳನ್ನ ಬೆಳೆಸ್ತಾ ಇದ್ವಿ, ರಕ್ಷಣಾತ್ಮಕ ಸಂಬಂಧವನ್ನು ಬೆಳೆಸ್ತಾ ಇದ್ವಿ. ಆದ್ರೆ ಮೋದಿ ಅವರು ವ್ಯಾವಹಾರಿಕತೆಗೆ ಹೆಚ್ಚು ಮೌಲ್ಯವನ್ನ ಇಲ್ಲದಂತಹ ವ್ಯಾವಹಾರಿಕತೆ ಮತ್ತು ಅವಕಾಶವಾದಿತನವನ್ನ ಒಟ್ಟು, ಯಾಕೆಂದ್ರೆ ಇವತ್ತು ಮೋದಿ ಅವರು ವೈಯಕ್ತಿಕವಾಗಿ ಮಾಡಿದ್ರು ಕೂಡ ಅದು ಭಾರತದ ವಿದೇಶಾಂಗ ನೀತಿ ಅಂತಲೇ ಪರಿಗಣಿಸಲಾಗುತ್ತದೆ. ಈ ಕ್ಷಣಕ್ಕೂ ನೋಡಿ, ಇಸ್ರೇಲ್ ಮತ್ತು ಇರಾನಿನ ಯುದ್ಧದಲ್ಲಿ ನಮ್ಮ ದೇಶದ ಪ್ರಧಾನಿಯವರು ಇಸ್ರೇಲ್ಗೆ ಹೋಗಿ ಬಂದು 2 ದಿನದಲ್ಲಿ ಅದು ಇರಾನ್ ಮೇಲೆ ಅಟ್ಯಾಕ್ ಮಾಡಿದ್ರಿಂದಾಗಿ ಇವ್ರು ಎಲ್ಲೋ ಒಂದು ಮಾರಲ್ ಆಗಿ ಅದಕ್ಕೆ ಬೆಂಬಲ ಕೊಟ್ರೇನೋ, ವಾಸ್ತವ ಬೇರೆ ಏನೇ ಇರ್ಬೋದು ಅನ್ನುವಂತಹ ಅಭಿಪ್ರಾಯ ಭಾರತದ ವಿದೇಶಾಂಗ ನೀತಿ ಮೇಲೆ ಬೀಳುತ್ತೆ. ಸೊ ಭಾರತದ ವಿದೇಶಾಂಗ ನೀತಿ ವ್ಯಾವಹಾರಿಕವಾಗ್ತಾ ಇದೆ ಅಂತ ನಮ್ಗೆಲ್ಲ ಅನ್ನಿಸ್ತಾ ಇದೆ. ಅದು ತೀರಾ ಅಪಾಯಕಾರಿ. ನಮ್ಮದು ಮೌಲ್ಯಯುತ ದೇಶ, ಇದು ವ್ಯಾವಹಾರಿಕವಾಗಿ ನಾವು ಯಾವುದನ್ನೂ ನೋಡಬಾರ್ದು. ನಾವು ನೋಡ್ಬೇಕಾಗಿರೋದು ನೋಡಿ, ಉದಾಹರಣೆಗೆ ಸ್ಪೇನಿನ ಅಧ್ಯಕ್ಷ ಪೆಡ್ರೋ ಅವರು ಏನ್ ಹೇಳ್ತಾರೆ ಅಂದ್ರೆ, ನೋಡಿ ನಾವು ಅಮೆರಿಕ ಹೇಳ್ದಂಗೆ ಕುಣಿಲಿಕ್ಕಾಗೋದಿಲ್ಲ, ಅಂತಾರಾಷ್ಟ್ರೀಯ ನೀತಿ ನಿಯಮಗಳೇ ಮೌಲ್ಯ ಇದೆ, ಮೌಲ್ಯಯುತವಾಗಿ ನಾವು ನಮ್ಮ ನೀತಿಯನ್ನು ರೂಪಿಸ್ತೀವಿ ಅಂತೇಳಿ ಸ್ಪೇನಿನ ಅಧ್ಯಕ್ಷರು ಹೇಳ್ತಾರೆ. ಅದು ನರೇಂದ್ರ ಮೋದಿ ಅವ್ರಿಗೂ ಗೊತ್ತಾಗಬೇಕಾಗಿದೆ. ಇವತ್ತು ಯಾರೋ ಒಬ್ರು ಶಕ್ತಿಶಾಲಿ ಇರಬಹುದು, ಆದ್ರೆ ನಾವು ಬರೀ ಶಕ್ತಿಯಿಂದ, ಜನಪ್ರಿಯತೆಯಿಂದ, ಬಲಿಷ್ಠರ ಹಿಂದೆ ಹೋಗೋದಲ್ಲ, ಮೌಲ್ಯಗಳ ಹಿಂದೆ ಹೋಗಬೇಕು. ಆವಾಗ ಮಾತ್ರ ನಮ್ಮ ದೇಶದ ಆಂತರಿಕ ಶಕ್ತಿಗೆ, ಅಥವಾ ಇವ್ರು ಏನು ನಾವು ವಿಶ್ವವನ್ನ ಒಂದು ಲೀಡ್ ಮಾಡ್ತೀವಿ, ವಿಶ್ವ ಗುರುವಾಗ್ತೀವಿ ಅನ್ನೋದಕ್ಕೆ ಅರ್ಥ ಇರೋದು ಮೌಲ್ಯಗಳೇ ಹೊರತುನು ಆರ್ಥಿಕತೆ ಅಲ್ಲ. ಇವತ್ತು ಈಗ ನಮ್ಗೆಲ್ಲ ಗೊತ್ತಿರೋ ಹಾಗೆ ಅಮೆರಿಕ ಇರಾನ್ ಮೇಲೆ ಯುದ್ಧ ಮಾಡಿದ್ರು ಕೂಡ ಇರಾನನ್ನ ಈ 10 ದಿನದ ನಂತರವೂ ಕೂಡ ಒಂದಷ್ಟು ಘಾಸಿ ಮಾಡಿದೆ ಹೊರತುನು ಸಂಪೂರ್ಣ ಸೋಲಿಸ್ಲಿಕ್ಕಾಗಿಲ್ಲ. ಇರಾನಿಂದ ದೊಡ್ಡ ಪ್ರತಿರೋಧ ಬರ್ತಾ ಇದೆ. ರಷ್ಯಾದಂತ ಬಲಿಷ್ಠ ದೇಶ ಉಕ್ರೇನ್ ಅನ್ನು ಕೂಡ ಇವತ್ವರೆಗೂ ಆಕ್ರಮಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ, ಇನ್ನೂ ಅಲ್ಲಿ ಯುದ್ಧ ನಡೀತಾ ಇದೆ. ರಷ್ಯಾಗೆ ತೈವಾನ್ ಅನ್ನೋದು ಚಿಕ್ಕ ದೇಶ, ಆದ್ರೆ ಚೀನಾ ಕೂಡ ಅದನ್ನ ಆಕ್ರಮಿಸ್ಕೊಳ್ಳಿಕ್ಕಾಗ್ತಾ ಇಲ್ಲ. ಪಾಕಿಸ್ತಾನದಂತ ದೇಶವನ್ನ ನಮ್ಮ ದೇಶನೂ ಮಾಡಕ್ಕಾಗ್ತಿಲ್ಲ, ಯಾಕೆಂದ್ರೆ ಆರ್ಥಿಕತೆ, ಬಂದೂಕು, ಮಿಸೈಲ್ಗಳಿಂದನೇ ನಾವು ಈ ಜಗತ್ತನ್ನ ಆಳ್ತೀವಿ ಅನ್ನೋದು ಖಂಡಿತ ಹುಚ್ಚುತನ. ಈಗ ನೋಡಿ, ಅಮೆರಿಕಾದಲ್ಲೂ ಕೂಡ ಡೊನಾಲ್ಡ್ ಟ್ರಂಪ್ ವಿರುದ್ಧ ಒಂದಷ್ಟು ಅಸಮಾಧಾನಗಳು, ಒಂದಷ್ಟು ದಂಗೆಗಳು ನಡೀತಾ ಇದ್ದಾವೆ. ಯಾಕೆಂದ್ರೆ ಇಡೀ ವಿಶ್ವಕ್ಕೆ ಶಾಂತಿಯನ್ನ, ಸ್ವಾತಂತ್ರ್ಯವನ್ನ ಕೊಟ್ಟಂತ ಅಮೆರಿಕದ ಜನ ಕೂಡ ಇವತ್ತು ಮಾಡಿದ ತಪ್ಪಿನಿಂದ ಕೊನೆಗೆ ನೋಡಿ, ಈಗ ಡೊನಾಲ್ಡ್ ಟ್ರಂಪಿನ ವೈಯಕ್ತಿಕ ನಿಲುವುಗಳಿಂದ ಯುದ್ಧವನ್ನ ಮಾಡ್ತಾ ಇದ್ರೆ ಅದರ ಪ್ರಭಾವ ಅಮೆರಿಕದ ಜನರ ಮೇಲೆ ಆಗುತ್ತೆ, ಅಮೆರಿಕದ ಒಟ್ಟು ಸಾರ್ವಭೌಮತ್ವದನ್ನು ಆಗುತ್ತೆ. ಯಾಕೆಂದ್ರೆ ಇವತ್ತು ತಂತ್ರಜ್ಞಾನ ಹೀಗೆ ಇರೋದಿಲ್ಲ. ಸೊ ಆ ಕಾರಣಕ್ಕೆ ಭಾರತ ಕೂಡ ಮೌಲ್ಯಯುತ ವಿದೇಶಾಂಗ ನೀತಿಯನ್ನ ಮಾಡಬೇಕು. ನಾಳೆ ನಾವು ನೋಡಿದೀವಿ, ಖಂಡಿತ ಈ ಮಾತನ್ನ ಹೇಳ್ಬೇಕೋ ಇಲ್ಲ ಗೊತ್ತಿಲ್ಲ, ವೈರಸ್ಗಳಂತಹ ಅಥವಾ ಬೇರೆ ಬೇರೆ ಡಿಜಿಟಲ್ ಇದು ಅಥವಾ ಕೃತಕ ಬುದ್ಧಿಮತ್ತೆಯಿಂದ ಯಾರೋ ಒಬ್ಬ ನಮ್ಮ ಶತ್ರುಗಳ ಕೈಗೆ ಆ ಆಯುಧ ಸಿಕ್ಕಿದ್ರೆ ಅದನ್ನ ಎಲ್ಲಾದ್ರೂ ಪ್ರಯೋಗಿಸ್ಬಿಟ್ರೆ ಇಡೀ ದೇಶ ನಾಶ ಆಗ್ಬಿಡುತ್ತೆ, ಇಡೀ ವಿಶ್ವ ನಾಶ ಆಗ್ಬಿಡುತ್ತೆ. ನಮಗೆ ಅದೆಲ್ಲ ಬೇಕಾಗೇ ಇಲ್ಲ. ಅದರಲ್ಲೂ ಭಾರತ ದೇಶ ಅವತ್ತಿಂದನೂ ಕೂಡ 2000-3000 ವರ್ಷಗಳಿಂದ ಮೌಲ್ಯಗಳ ಮೇಲೆ ಬಂದಳು. ಬುದ್ಧ ಬಂದಿದ್ದು ಇದೇ ನೆಲದಲ್ಲಿ, ಗಾಂಧಿ ಬಂದಿದ್ದು ಇದೇ ನೆಲದಲ್ಲಿ, ಬಸವ ಬಂದಿದ್ದು ಇದೇ ನೆಲದಲ್ಲಿ, ವಿವೇಕಾನಂದರು ಬಂದಿದ್ದು ಇದೇ ನೆಲದಲ್ಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಿದ್ದು ಈ ನೆಲದಲ್ಲಿ. ಅಂದ್ರೆ ಆ ತರ ಮೌಲ್ಯಯುತ ನೆಲ ನಮ್ಮದು. ಏನೋ ಇವತ್ತು ಒಬ್ಬರಿಗೆ ಹೆದರ್ಕೊಂಡು ನೋಡಿ, ಡೊನಾಲ್ಡ್ ಟ್ರಂಪ್ ನಮ್ಮ ದೇಶದ ಮೇಲೆ ಡಿಕ್ಟೇಟ್ ಮಾಡುವಂತ, ನೀವು ಯಾವ ದೇಶದಿಂದ ತೈಲ ಖರೀದಿ ಮಾಡಬೇಕು, ಎಷ್ಟು ದಿನ ಮಾಡಬೇಕು, ಎಷ್ಟು ಹಣಕ್ಕೆ ಮಾಡಬೇಕು ಅನ್ನುವಂತಹ ಆ ಒಂದು ಒತ್ತಡ ಏರಿ ನಮ್ಮ ಸಾರ್ವಭೌಮತ್ವದ ಮೇಲೆ ದಾಳಿ ಮಾಡೋದಿದೆಯಲ್ಲ, ಅದನ್ನ ಖಂಡಿಸ್ಲಿಕ್ಕೆ ಅದು ಯಾಕೆ ಸಾಧ್ಯ ಆಗಲಿಲ್ಲ ನಮ್ಮ ಪ್ರಧಾನಮಂತ್ರಿಗಳಿಗೆ ಅಂದ್ರೆ, ಇವರು ವಿದೇಶಾಂಗ ನೀತಿಯನ್ನ ಮೌಲ್ಯಯುತ ಮತ್ತು ಅಲಿಪ್ತತೆಗಿನ್ನ ಹೆಚ್ಚಾಗಿ ವೈಯಕ್ತಿಕವಾಗಿ ಮತ್ತು ವ್ಯಾವಹಾರಿಕವಾಗಿ ಭಾರತದ ವಿದೇಶಾಂಗ ನೀತಿಯನ್ನ ಅವರು ಅನುಸರಿಸಿದ್ರಿಂದ ಇವತ್ತು ನಮ್ಮ ದೇಶಕ್ಕೆ ಅಂತಾರಾಷ್ಟ್ರೀಯವಾಗಿ ಒಂದು ಸಣ್ಣ ಮುಖಭಂಗವನ್ನ ಆಗ್ತಾ ಇದೆ. ಆ ಪಕ್ಷದ ಕಾರ್ಯಕರ್ತರು ಅಥವಾ ಬೇರೆ ಬೇರೆ ವಿಷಯಗಳು ಇದನ್ನ ಎಷ್ಟೇ ಸಮರ್ಥಿಸ್ಲಿ, ಅಥವಾ ಹಿಂದೆ ನಡೆದಿರ್ಲಿಲ್ವಾ, ಮುಂದೆ ನಡೆದಿರ್ಲಿಲ್ವಾ, ನಡೆಯಲ್ವಾ ಅನ್ನುವ ಘಟನೆಗಳನ್ನ ನೋಡಿ ನೀವು ಸಮರ್ಥಿಸಬಹುದು. ಈ ಕ್ಷಣಕ್ಕೆ ಭಾರತದ ವಿದೇಶಾಂಗ ನೀತಿ ವ್ಯಾವಹಾರಿಕವಾಗಿ ಹೋಗಿ ಮುಖಭಂಗವನ್ನ ಅನುಸರಿಸಿದೆ. ಅಪಘಾತಗಳು ಯಾವಾಗಲೂ ಆಗೋದಿಲ್ಲ. ಶಾಂತಿಯ ಸಮಯದಲ್ಲಿ ಎಲ್ಲವೂ ಚೆನ್ನಾಗೇ ಇರುತ್ತೆ, ಆದ್ರೆ ನಿಜವಾಗ್ಲೂ ಆಗ್ಬೇಕಾಗಿರೋದು ಶಾಂತಿಯ ಸಮಯದಲ್ಲಿ ಅಲ್ಲ, ಕಷ್ಟದ ಸಮಯದಲ್ಲಿ ನಾವು ಯಾವ ರೀತಿ ವರ್ತಿಸ್ತೀವಿ ಅಂತ. ಅವಾಗೆ ನಮ್ಮ ಅಗ್ನಿ ಪರೀಕ್ಷೆ ಆಗೋದು. ಈ ಹಂತದಲ್ಲಿ ಭಾರತದ ವಿದೇಶಾಂಗ ನೀತಿ ವ್ಯಾವಹಾರಿಕತೆಯಾಗಿದೆ, ಅದನ್ನ ಮತ್ತೆ ಅಲಿಪ್ತ ನೀತಿಗೆ ತರಬೇಕು. ಅದಕ್ಕೆ ಪ್ರಧಾನಮಂತ್ರಿಗಳು ಮತ್ತು ಎಲ್ಲ ಪಕ್ಷಗಳು ಸೇರಿ ಅಲಿಪ್ತ ನೀತಿಯೇ ಭಾರತದ ವಿದೇಶಾಂಗ ನೀತಿಯಾಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಚಿಂತನೆಗಳು ಇರಲಿ ಅಂತ ಹೇಳ್ತೀನಿ. ಧನ್ಯವಾದಗಳು.